स्वागत है आपका बी न्यूज नेशन में। मैं हूं आबिद हुसैन शेख। यशवंत राय गौड़ा पाटिल को मंत्री बनाने की डिमांड, सीएम से मिला पॉजिटिव इशारा। सीएम डीके शिव कुमार के घर के बाहर आज यशवंत राय गौड़ा पाटिल इंडी मतक्षेत्र के एमएलए के समर्थकों का शक्ति प्रदर्शन, मंत्री पद देने की जोरदार मांग। बेंगलुरु से बड़ी खबर, कर्नाटका कांग्रेस में मंत्री पद को लेकर लॉबी और राजनीतिक हलचल और तेज हो गई है। इंडी के कांग्रेस एमएलए यशवंत राय गौड़ा पाटिल को मंत्री बनाने की मांग को लेकर उनके समर्थकों ने पूर्व सीएम सिद्धरामैया और मौजूदा सीएम डीके शिव कुमार के निवास के बाहर शक्ति प्रदर्शन किया। समर्थकों का कहना है कि इंडी क्षेत्र को पिछले 75 सालों से मंत्री पद नहीं मिला, जबकि यशवंत राय गौड़ा पाटिल 3 बार लगातार जीत कर आए हैं कांग्रेस से और लंबा राजनीतिक तजुर्बा एक्सपीरियंस रखते हैं। उन्होंने कहा कि पिछड़ा और सूखा प्रभावित इंडी तालुके के विकास के लिए उन्हें मंत्री बनाना बेहद जरूरी है। प्रदर्शनकारियों ने चेतावनी दी कि अगर यशवंत राय गौड़ा पाटिल को मंत्री पद नहीं दिया गया तो उपवास सत्याग्रह और कांग्रेस की पार्टी से पदाधिकारियों के सामूहिक इस्तीफे जैसे कदम उठाए जा सकते हैं। पुलिस ने सुरक्षा के मद्देनजर बैरिकेड्स लगाकर समर्थकों को रोक दिया। बाद में नेताओं ने बताया कि सीएम से मुलाकात का समय दिया गया है। जैसे ही राज्य के सीएम डीके शिव कुमार बाहर आए, यशवंत राय गौड़ा को मंत्री पद देने की जोरदार डिमांड की गई। सीएम ने हाथ से ओके का इशारा करके पॉजिटिव रिस्पांस दिया, जिसके बाद डीके शिव कुमार और यशवंत राय गौड़ा के जय जयकार के नारे लगाए। समर्थकों का साफ कहना है कि यशवंत राय गौड़ा पाटिल को कैबिनेट में जगह मिलनी चाहिए और उनके साथ इंसाफ होना चाहिए। ಪಾಟೀಲ್ ಅವರಿಗೆ ಯಶವಂತ ರಾಯ ಗೌಡ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಸಾಹೇಬರಿಗೆ ಇಂಡಿ ತಾಲೂಕಿಗೆ 60 ವರ್ಷದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ ಇನ್ನೂವರೆಗೂ. ನಮ್ಮದು ಅತ್ಯಂತ ಹಿಂದುಳಿದ ಪ್ರದೇಶ ಮತ್ತು ನೀರಿನ ಕೊರತೆ ಇದೆ ನಮ್ಮಲ್ಲಿ. ಇಂಡಿ ತಾಲೂಕಿನಲ್ಲಿ ಬರಪೀಡಿತ ಹಿಂದುಳಿದ ವರ್ಗ ನಮ್ಮದು. ಲಾಸ್ಟ್ ಮಹಾರಾಷ್ಟ್ರ ಬೌಂಡ್ರಿ. ಇಲ್ಲಿವರೆಗೆ 6 ಶಾಸಕರಾಗಿದ್ದಾರೆ. 75 ವರ್ಷದಿಂದ ಇಲ್ಲಿಯವರೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ನಮ್ಮ ಯಶವಂತ ರಾಯ ಗೌಡ ಪಾಟೀಲ್ ಅವರು ಹ್ಯಾಟ್ರಿಕ್ ಗೆಲುವು 3 ಸಲ ಆರಿಸಿ ಬಂದಿದ್ದಾರೆ. ಅದಕ್ಕಾಗಿ ನಾವು ಡಿಕೆ ಶಿವಕುಮಾರ್ ಅಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಶಾಸಕರಿಗೆ ಯಾವುದೇ ಒಂದು ಪದವಿ ಆಗಲಿ ಸಚಿವ ಸ್ಥಾನ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹನೂ ಮಾಡ್ತೀವಿ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳಿಂದ ರಾಜೀನಾಮೆ ಕೊಡ್ತೇವೆ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸರ ಸುಮಾರು ವಿಧಾನಸಭಾ ಒಂದು ನಿಮಿಷ ಶಿವಾನಂದ ಪಾಟೀಲ್ ಸಾಹೇಬ್ರು ಈಗಾಗಲೇ 2 ಅವಧಿಗಳು ಕೊಟ್ಟಾರೆ. ಸರಿ ಸಮಾನ ಮಾಡ್ತಿದ್ದಾರೆ ಹೈಕಮಾಂಡ್ ನಮ್ಮ ಶಾಸಕರ ನಮ್ಮೆಲ್ಲ ಕಾರ್ಯಕರ್ತರು. ಎಂದು ವಿಧಾನಸಭಾ ಹುಟ್ಟ್ಯಾದ 75 ವರ್ಷಗಳ ಎಂದು ಸ್ವಾತಂತ್ರ್ಯ ಸಿಗದ ಅವತ್ತು ಇವತ್ತಿನ ತನ ನಮ್ಮ ಇಂಡಿ ಮತಕ್ಷೇತ್ರ ಇಡೀ ಕರ್ನಾಟಕದ ಒಂದೇ ಉಳಿದ್ರಿ ಸಚಿವ ಸ್ಥಾನ ವಂಚಿತ ಕ್ಷೇತ್ರ. ಅದಕ್ಕೆ ದಯಮಾಡಿ ನಮ್ಮ ಶಾಸಕರು 8 ಬಾರಿ ಆರಿಸಿ ಬಂದಾರೆ. 3 ಬಾರಿ ಶಾಸಕರು, 5 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅದೇ ಕ್ಷೇತ್ರದಿಂದ ಆರಿಸಿ ಬಂದಾರೆ ಸರ್. ಅವ್ರ ತಂದೆಯವರು ಮಾಡಿ ಬಂದಾರ.
ಮತ್ತು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಇಡೀ ಯಶವಂತರಾಯ್ ಅವ್ರ ಕುಟುಂಬನ ಜಿಲ್ಲೆ. ಅದಕ್ಕೆ ದಯಮಾಡಿ ನಾವು ಕೊಡಲಿಲ್ಲಪ್ಪ ಅಂತಂದ್ರೆ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಅನುಭವಿಸ್ಬೇಕಾಗ್ತದ ನಾ ಇವತ್ತು ಎಚ್ಚರಿಕೆ ಕೊಡ್ತೀನಿ ರೀ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಕ್ಕೆ ಒಳಗೆ ಹೋಗಿದ್ದೀವಿ. ಅವರು ಸಮಯ ನಮಗೆ 1:30 ನಿಗದಿಪಡಿಸಿದ್ದಾರೆ. 1:30ಗೆ ನೀವು ಇಂಡಿ ಕ್ಷೇತ್ರದವರು ಎಲ್ಲರೂ ಬಂದು ನಿಮ್ಮ ಏನು ಮನವಿ ಇದೆ ಕೊಡಬಹುದು ಅಂತ ಹೇಳಿದ್ದಾರೆ. ನಾವು 1:30ಗೆ ಸರಿಯಾದ ಸಮಯಕ್ಕೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈ ಪರಿಣಾಮಕಾರಿಯಾಗಿರ್ತಕ್ಕಂಥ ಈ ಮನವಿಯನ್ನು ನಾವು ಅವರಿಗೆ ಕೊಡ್ತೇವೆ. ಅಲ್ಲಿ ನಮ್ಮ ಶಾಸಕರು ಕೂಡ ಇದ್ದರು. 1:30ಗೆ ನಾನು ಅಲ್ಲಿ ಬರ್ತೀನಿ, ನೀವು ಅಲ್ಲಿ ಬರ್ರಿ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರೆ, ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ತಯಾರಿಲ್ಲ. ಅಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮಂತ್ರಿ ಸ್ಥಾನ ಕೊಟ್ಟರೆ ಹೆಚ್ಚಿನ ಅನುದಾನ ಬರುತ್ತೆ ಮತ್ತು ಮೇಲಾಗಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ. ವಿಜಯಪುರ ಜಿಲ್ಲೆ ಪೂರಾ ಇಂಡಿ ಮತ್ತು ಕ್ಷೇತ್ರ ಅಲ್ಲ, ಅಖಂಡ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಅವರು ಒಳ್ಳೆಯ ಹೃದಯವಂತರು, ಎಲ್ಲ ಜಾತಿ ಸಮುದಾಯದವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ದಂಥ ಒಬ್ಬ ತಾಯಿ ಹೃದಯ, ತಂದೆಯ ಗುಣ ಇರ್ತಕ್ಕಂಥ ಒಬ್ಬ ಮೇಧಾವಿ ವ್ಯಕ್ತಿ ಇರೋದ್ರಿಂದ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಾವೆಲ್ಲರೂ ನಮ್ಮ ಸ್ವಂತ ಶಾಸಕರಲ್ಲಿ ಈಗ ನಾವು ಈಗ 1:30ಗೆ ನಮ್ಗೆ ಅಲ್ಲಿ ಆಫೀಸಿಗೆ ಬಾ ಅಂತ ಹೇಳಿದ್ದಾರೆ ಸರ್. ನಾವು ಈಗ 2,500 ಜನ ಬರೋದ್ರಿಂದ ನಮ್ಮ ಶಾಸಕರೇ ಈ ಒಳಗಡೆ ಅದಾರ, CM ಸಾಹೇಬ್ರ ಹತ್ರ ಅದಾರ. ಅವರೇ ನಮ್ಮ ಶಾಸಕರೇ ಹೊರಗಡೆ ಬಂದು, ಇಲ್ಲ ನೀವು 2,000 ಜನ ಬಂದಿರಿ, ಇಲ್ಲಿ ಭಾಳ ಎಲ್ಲ ನೀವು ನಿಂತ್ಕೊಂಡು ಇದು ಮಾಡಿದ್ರು CM ಅವ್ರಿಗೆ ಮನಸ್ಸಿಗೆ ನೋವಾಗ್ತಿರ್ತದ. ಅದಕ್ಕೆ ನೀವು ಎಲ್ಲರೂ ಕುಡ್ಕೊಂಡು ಒಂದು ಪ್ಲೇಸ್ ನಮ್ಗೆ ಟೈಮಿಂಗ್ ಕೊಟ್ಟರು 1:30 ಮಧ್ಯಾಹ್ನ 1:30 ಟೈಮಿಗೆ ಇಂಥ ಜಾಗನ ಬಾತೇಳಿ ನಮ್ಮ ಶಾಸಕರು ನಮ್ಮ ಅಂತಕ್ಕೆ ಬಂದು ಎಲ್ಲ ಹೇಳಿ, ನೀವೇನು 3-4 ಮಂದಿ ಒಳಗೆ ಬಂದಿರಲ್ಲ, ಎಲ್ಲರೂ ಬಿಟ್ಟಿಲ್ಲ ಮೇಡಮ್. ನಮಗೆ ಒಂದು 5-6 ಮಂದಿ ಅಷ್ಟೇ ಒಳಗೆ ಬಿಟ್ಟರು CM ಸಾಹೇಬ್ರಿಗೆ, ನಮ್ಮ MLA ಭೇಟಿ ಆಗ್ಲಿಕ್ಕೆ. ನಾವು ಇಷ್ಟೇ ಬಂದು ಮಾತಾಡಿದ್ದೀವಿ. ಅದಕ್ಕೆ ಸಾಹೇಬರು 1:30 ಗಂಟೆಗೆ ತಾವೆಲ್ಲ ಜನರಿಗೆ ಕರ್ಕೊಂಡು ಇಂಥ ಜಾಗನ ಬರ್ರಿ, ಅಲ್ಲಿ CM ಸಾಹೇಬ್ರು ಮಾತು ಕೊಡ್ತಾರೆ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ. CM ಸಾಹೇಬ್ರು ಏನು ಹೇಳ್ತಾರೆ ಕೇಳೋನು. ಎಷ್ಟೊತ್ತಿದ್ರೆ ನನಗೆ ಸಚಿವ ಸಹ ಸಿಗ್ತದಂತ CM ಸಾಹೇಬ್ರ ಹತ್ತಕ್ಕೆ ನಮ್ಮ ಸಾಹೇಬರು ಅಪಾರವಾದ ನಂಬಿಕೆ ಅದ, ಸಾಹೇಬ್ರಿಗೆ ವಿಶ್ವಾಸ ಅದ. DK ಶಿವಕುಮಾರ್ ಸಾಹೇಬರು ಹಂಗೆ ಕೊಟ್ಟ ಮಾತು ನಡೆಸುವಂಥ ಧೈರ್ಯವಂತ CM ಸಾಹೇಬರು ಅದಾರ. ಹೆಂಗೆ ಅವರು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಸಚಿವ ಸ್ಥಾನ ಕೊಟ್ಟ ಮಾತಿನ ತೊಗೊಂಡಾರ, ಅವರು CM ಸಾಹೇಬ್ರು ಕೂಡ ಹೆಂಗೆ ಕೊಟ್ಟ ಮಾತಿನಂತೆ ಬಿಟ್ಟು ಕೊಟ್ಟರ, ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಶಾಸಕರಿಗೆ ಏನು ಸಚಿವ ಸ್ಥಾನ ಬಿಟ್ಟು ಕೊಡ್ತೀವಂತ ಬಿಜಾಪುರ ಜಿಲ್ಲೆಯಿಂದ ಆಗ್ಯದ. ಅದೇ ಪ್ರಕಾರ ಇವರೆಲ್ಲ ಕರೆಸಿ ಕೂಡಿಸಿ CM ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಹೈಕಮಾಂಡ್ ಕೂಡಿ ನಮ್ಮ ಸಾಹೇಬರಿಗೆ ನ್ಯಾಯ ಒದಗಿಸ್ತಾರೆ ಅಂತೇಳಿ ಈ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಆ ನಿರೀಕ್ಷೆ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಈ ಎಲ್ಲ ಮೀಡಿಯಾದ ಮುಖಾಂತರ ನಮ್ಮ ಇಂಡಿ ತಾಲೂಕು ಜನರಿಗೆ, ಬಿಜಾಪುರ ಜಿಲ್ಲೆ ಜನರಿಗೆ ನಾನು ಹೃದಯಪೂರ್ವಕ ಹೇಳ್ಬೇಕಾಗ್ತದೆ. और खबरों के लिए देखते रहिए B News नेशन।